ಶಾಲೆಯಲ್ಲಿ ಶೌಚಾಲಯ ಸಮಸ್ಯೆ ಕಿಡಿಗೇಡಿಗಳ ಹಾವಳಿ ಅಳಲು ತೋಡಿಕೊಂಡ ಮುಖ್ಯ ಶಿಕ್ಷಕ. ಶಾಲೆಯೆಂದರೆ ಜ್ಞಾನ ದೇಗುಲ. ಆದರೆ ಬೆಳಗಾವಿ ಜಿಲ್ಲೆ ಹೊಕ್ಕೇರಿ ತಾಲೂಕಿನ ಎಲಿಮುನ್ನೋಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮೂಲಸೌಕರ್ಯದ ಕೊರತೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸವಾಲಾಗಿದೆ. 204 ವಿದ್ಯಾರ್ಥಿಗಳಿಗೆ ಕೇವಲ ಒಂದೇ ಒಂದು ಶೌಚಾಲಯ, ಅಪೂರ್ಣ ಕಾಮಗಾರಿ. ಮತ್ತೊಂದೆಡೆ ಕಿಡಿಗೇಡಿಗಳ ಹಾವಳಿಯಿಂದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಂಕಷ್ಟ ಎದುರಿಸುತ್ತಿದ್ದಾರೆ. 1984ರಲ್ಲಿ ಆರಂಭವಾದ ಎಲಿಮುನ್ನೋಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಸ್ತುತ 204 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಕೇವಲ ಒಂದೇ ಒಂದು ಶೌಚಾಲಯ ಇರುವುದರಿಂದ ಹೆಣ್ಣು ಮತ್ತು ಗಂಡು ಮಕ್ಕಳು ಸರದಿಯಲ್ಲಿ ನಿಂತು ಶೌಚಾಲಯ ಬಳಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 5-6 ವರ್ಷಗಳ ಹಿಂದೆ ಆರಂಭವಾದ ನೂತನ ಶೌಚಾಲಯ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಗ್ರಾಮ ಪಂಚಾಯಿತಿಯ, ತಾಲೂಕಾ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಮುಖ್ಯ ಶಿಕ್ಷಕ ಆನಂದ್ ಹುದ್ದಾರ್ ಅಳಲು ತೋಡಿಕೊಂಡಿದ್ದಾರೆ. ಇನ್ನೊಂದೆಡೆ ಶಾಲಾ ಅವಧಿ ಮುಗಿದ ಬಳಿಕ ಸ್ಥಳೀಯ ಕಿಡಿಗೇಡಿಗಳು ಶಾಲಾ ಆವರಣ ಪ್ರವೇಶಿಸಿ ಗೇಟ್ ಮತ್ತು ಬೀಗಗಳನ್ನು ಮುರಿಯುವುದು, ಮದ್ಯಪಾನ, ಗುಟ್ಕಾ ಸೇವನೆ ಸೇರಿದಂತೆ ಅನೈತಿಕ ಚಟುವಟಿಕೆ ನಡೆಸುತ್ತಿರುವ ಆರೋಪ ಕೇಳಿಬಂದಿದೆ. ಇದರಿಂದ ಶಾಲೆಯ ಪರಿಸರವೇ ಅಶುಚಿಯಾಗಿದ್ದು, ಪೌರ ಕಾರ್ಮಿಕರಿಲ್ಲದ ಕಾರಣ ಶಿಕ್ಷಕರೇ ಸ್ವತಃ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವ ಪರಿಸ್ಥಿತಿ ಎದುರಾಗಿದೆ. ಕೂಡಲೇ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಅನುದಾನ ಬಿಡುಗಡೆ ಮಾಡಿ ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳ ಕಲ್ಪಿಸಬೇಕು ಎಂದು ಮುಖ್ಯ ಶಿಕ್ಷಕರು ಆಗ್ರಹಿಸಿದ್ದಾರೆ. ಆನಂದ್ ಹುದ್ದಾರ್, ಮುಖ್ಯ ಶಿಕ್ಷಕ. ಬ್ಯೂರೋ ರಿಪೋರ್ಟ್, ಗಂಗಾಧರಿ ಸಿರಗಾಮಿ, GS5 TV ಕನ್ನಡ ನ್ಯೂಸ್, ಹುಕ್ಕೇರಿ. ಸರ, ಇದು ಓಲ್ಡ್ ಬಿಲ್ಡಿಂಗ್ ಇದ್ದು ಸರ. ಆ ಓಲ್ಡ್ ಬಿಲ್ಡಿಂಗ್ 1984 ನಂತರ ಶಾಲೆ ಪ್ರಾರಂಭ ಆದ ಕೂಡಲೇ ಒಂದು 6-7 ವರ್ಷ ನಂತರ ಇಲ್ಲೊಂದು 6 ಬಿಲ್ಡಿಂಗ್ಗಳು ರೆಡಿಯಾಗಿದ್ದು ರೀ. ಆ ಟೈಮ್ದಾಗ ಶೌಚಾಲಯ ಕಟ್ಟಿದಂಥದ್ದು ಇನ್ನೂವರೆಗೆ ಅದ ಶೌಚಾಲಯ ನಾವು ಯೂಸ್ ಮಾಡತ್ತೇವೆ ಸರ. ಈ ಶೌಚಾಲಯ ಇನ್ನೂ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಬೇಕಂತೇಳಿ ಉದ್ದೇಶ ಇಟ್ಕೊಂಡು ನಾವು ಹಲವಾರು ಬಾರಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಅರ್ಜಿಗಳನ್ನು ಕೊಟ್ಟಿದ್ದೆವು ಸರ. ಅರ್ಜಿಗಳನ್ನು ಕೊಟ್ಟರೂ ಸಹ ಏನಾಗತ್ತಿಲ್ಲಪ್ಪ ಅಂತಂದ್ರೆ ಯಾವುದೇ ರೀತಿಯ ಹೊಸ ಶೌಚಾಲಯ ನಿರ್ಮಾಣ ಮಾಡ್ತಾಯಿಲ್ಲ ಸರ. ಈಗಾಗಲೇ ಒಂದು 6-7 ವರ್ಷ ಹಿಂದುಗಡೆ ಮೊದಲು ಹೋದ ಪಂಚಾಯತ್ ಇದ್ದಾಗ ಒಂದು ಶೌಚಾಲಯ ಕಟ್ಟಲಿಕ್ಕೆ ಆರಂಭ ಮಾಡಿದ್ರು. ಅದು ಇಲ್ಲಿ 5-6 ವರ್ಷ ಆದರೂ ಇನ್ನೂವರೆಗೆ ಅದನ್ನು ಪೂರ್ಣಗೊಳಿಸಿರುವುದಿಲ್ಲ. ಹೀಗಾಗಿ ನಮ್ಮ ಮಕ್ಕಳಿಗೆ ಭಾಳ ತೊಂದರೆ ಆಗತ್ತದ. ಹಲವಾರು ಬಾರಿ ಶೌಚಾಲಯ ಇಲ್ಲಿ ತೊಳಿಲಿಕ್ಕೂ ಸಹ ಯಾರೂ ಸಿಗೋದಿಲ್ಲ ಸರ. ಇಲ್ಲಿ ಯಾರೂ ಭಂಗಿಗಳು ಇಲ್ಲ ಸರ. ಈ ಕಾರಣಕ್ಕಾಗಿ ಒಮ್ಮೊಮ್ಮೆ ಶಾಲೆಗೆ ಲೋಟ್ ಬಂದು ಮಕ್ಕಳಿಲ್ಲದ ಟೈಮ್ದಾಗ ನಂತರ ಶಾಲೆ ನಂತರ ಬಿಟ್ಟ ನಂತರ ನೀರು ಹಾಕೋದು ಶೌಚಾಲಯಗಳನ್ನು ಹಲವಾರು ಬಾರಿ ತೊಳೆದನು ಸರ. ಆದರೂ ಸಹ ಈಗ ಲಾಸ್ಟ್ ಮೂಮೆಂಟ್ದಾಗ ಈಗ ಈ ರೀತಿ ಒಂದು ನಮ್ಮ ಊರಿನ ಜನ ಏನು ಮಾಡಿರಪ್ಪ ಅಂತಂದ್ರೆ ಅದನ್ನು ವಿಡಿಯೋ ಮಾಡಿ ಹಾಕಿದ್ದಾರೆ. ನಾನು ಸಾಕಷ್ಟು ಪ್ರಯತ್ನ ಮಾಡತ್ತನ, ಬಟ್ ನಮಗೆ ಅನುದಾನ ದೊರೆತಿದ್ದಾರೆ. ನಾನು ಒಂದು ತಿಂಗಳ ಒಳಗಾಗಿ ಆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಸಿ ನಾನು ಈಗಿದ್ದಂಥ ಎಲ್ಲ ಸೌಕರ್ಯ ಇಲ್ಲದಂಥ ಸೌಕರ್ಯಗಳ ಮಕ್ಕಳಿಗೆ ನೀಡುವಂಥ ಸೌಕರ್ಯಗಳು ಮಾಡಲಿಕ್ಕೆ ನಾನು ಭಾಳಷ್ಟು ಪ್ರಯತ್ನ ಮಾಡ್ತಂತೇಳಿ ಈ ಮೂಲಕ ತಮ್ಮಲ್ಲಿ. ಕಿಡಿಗೇಡಿಗಳು ಏನು ಮಾಡ್ತಾರೆ ಸರ್? ಇಲ್ಲಿ ಕಟ್ಟಿದ್ದೇನೋ ಒಡೆದು ಹಾಕಿದ್ದಾರೆ, ಏನು ಮಾಡ್ತಾರೆ ಸರ್? ಅಲ್ಲಿ ಟಾಯ್ಲೆಟ್ಗಳು ಕಲ್ಲು ಹಾಕಿದ್ದಾರೆ, ಏನು ಸರ್? ಈ ಊರಿನ ಯುವಕರು ಕಿಡಿಗೇಡಿಗಳು ನಮ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಶಾಲೆ ಬಿಟ್ಟ ತಕ್ಷಣ ನಾವು ಚಾವಿಗಳನ್ನು ಹಾಕಿರ್ತೇವೆ, ಗೇಟ್ಗಳಿಗೆ ಚಾವಿ ಹಾಕಿರ್ತೇವೆ. ಆ ಚಾವಿ ಹಾಕಿದಂಥ ಚಾವಿಯನ್ನು ಇವತ್ತು ಹಾಕಿದಂಥ ಚಾವಿ ನಾಳೆ ಇರಲ್ಲ. ಸುಮಾರು ಒಂದು 30-40 ಚಾವಿಗಳನ್ನು ನಾವು ಕೀಲಿಗಳನ್ನು ಹಾಕಿದ್ದು ಎಲ್ಲವುಗಳನ್ನು ಅವರು ಮುರಿದು ಹಾಕ್ತಾಯಿದ್ದಾರೆ. ಹೀಗಾಗಿ ಮುರಿದು ಹಾಕ್ಕೊಂಡು ಇಲ್ಲಿ ಇದರಲ್ಲಿ ಬಂದು ಗುಟ್ಕಾ ತಿಂದು ಉಳೋದ, ಅನೈತಿಕ ಚಟುವಟಿಕೆಗಳನ್ನು ಮಾಡೋದ, ಹೀಗೆಲ್ಲ ನಮ್ಮ ನೆದರಿಗೆ ಬಂದಂಥವುಗಳು. ನಾವು ಅವರಿಗೆ ಎಷ್ಟೋ ಸಲ ಹೇಳಿದರೂ ಸಹ ಅವರು ಆ ರೀತಿ ಇದು ಮಾಡಲಿಕ್ಕೆ ಇಲ್ಲಿ ಹೊಲಸು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಬಿಡ್ತಾ ಇಲ್ಲ ಸರ. ನಮ್ಮ ಶಾಲೆಯ ಸ್ಟ್ರೆಂತ್ ಸರ ಇವತ್ತು ಈ ಸಲ ನಮಗೆ 204 ಅದ. ಹೋದ ಸಲ 220 ಸರ. ಈಗ ಅಷ್ಟು ಮಕ್ಕಳು ಇರೋ ಶೌಚಾಲಯ ಎಷ್ಟು ಸರ್? ಈಗ ಹೆಣ್ಮಕ್ಳಿಗಾಗಿ ಒಂದು ಶೌಚಾಲಯ ಸರ್. ಇನ್ನೊಂದು ಅದು ಶೌಚಾಲಯ ಸ್ವಲ್ಪ ಸರಿ ಇಲ್ಲ. ಅದು ಹೀಗಾಗಿ ಆ ಒಂದು ಶೌಚಾಲಯದೊಳಗೆ ನಾವು ಮಾಡಿ ಅವ್ರಿಗೆ ಟೈಮ್ ಕೊಟ್ಕೊಂಡು ಅದರಲ್ಲೇ ಯೂಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಗಂಡು ಮಕ್ಕಳಿಗೂ ಒಂದೇ ಅದ ಸರ್. ಇನ್ನು ಹೊಸದಾಗಿ ನಿರ್ಮಾಣ ಆಗ್ತಕ್ಕಂಥ ಶೌಚಾಲಯ ನಿರ್ಮಾಣ ಮಾಡಿದ ತಕ್ಷಣ
ಎಲ್ಲ ಸೌಕರ್ಯಗಳನ್ನು ನಮ್ಮ ಮಕ್ಕಳಿಗೆ ಒದಗಿಸ್ಲಿಕ್ಕೆ ನಾ ಶತ ಪ್ರಯತ್ನ ಮಾಡ್ತಾರೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನನ್ನ ಹೆಸರು ಆನಂದ್ ಕೆಂಪಣ್ಣ ಹುದ್ದಾರ. ಓಕೆ.